ಅಪ್ಪನ ತ್ಯಾಗ ಮತ್ತೆ ಪ್ರೀತಿಯನ್ನ ಸ್ಮರಿಸೋದಕ್ಕೆ ಪ್ರತಿ ವರ್ಷ ಜೂನ್ 3ನೇ ಭಾನುವಾರ ವಿಶ್ವ ಅಪ್ಪಂದಿರ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಫಾದರ್ಸ್ ಡೇ ಪೋಸ್ಟ್ಗಳಂತೂ ಸಖತ್ ವೈರಲ್ ಆಗ್ತಾ ಇರ್ತವೆ. ಸೆಲೆಬ್ರಿಟಿಗಳು ತಮ್ಮ ಜೀವನದಲ್ಲಿ ಬೆಂಬಲ ಮತ್ತು ಮಾರ್ಗದರ್ಶನ ನೀಡುವಂತಹ ಹೀರೋ ಆಕ್ಸಪ್ ಅನ್ನ ಹೇಳ್ತಾ ಇದ್ದಾರೆ. ಕನ್ನಡ ಸಿನಿಮಾ ತಾರೆಯರು ಕೂಡ ತಮ್ಮ ತಂದೆಯ ಬಗ್ಗೆ ವಿಶೇಷವಾದಂತಹ ಪೋಸ್ಟ್ ಮಾಡಿ ಗೌರವವನ್ನ ಸೂಚಿಸ್ತಾ ಇದ್ದಾರೆ. ಯಶ್ ಮಕ್ಕಳ ಜೊತೆ ಇರುವಂತಹ ವಿಡಿಯೋವನ್ನ ಹಂಚಿಕೊಂಡು ವಿಶ್ವದ ಅತ್ಯುತ್ತಮ ಅಪ್ಪನಿಗೆ ತಂದೆಯ ದಿನಾಚರಣೆಯ ಶುಭಾಶಯಗಳು ಅಂತ ಪೋಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. ನಟ ಜಗ್ಗೇಶ್, ನಟಿ ಶ್ರುತಿ ಸೇರಿ ಹಲವಾರು ಈ ವಿಶೇಷ ದಿನದಂದು ಅಪ್ಪನಿಗೆ ಗೌರವವನ್ನ ಸಲ್ಲಿಸುತ್ತಿದ್ದಾರೆ. ತಂದೆಯ ತ್ಯಾಗ ತಂದೆ ಆದಾಗ ಮಾತ್ರ ಅರಿವಾಗುತ್ತೆ. ಯಶ್ ಮಗಳು ಐರಾ ಹಾಗೆ ಮಗ ಯತರ್ ಜೊತೆ ಆಟ ಆಡ್ತಿರುವಂತಹ ವಿಡಿಯೋವನ್ನ ಸಹ ಹಾಕಿದ್ದಾರೆ. ರಾಮಾಯಣ ಹಾಗೂ ಟಾಕ್ಸಿಕ್ ಸಿನಿಮಾ ಕೆಲಸಗಳಲ್ಲಿ ಯಶ್ ಇದೀಗ ಬ್ಯುಸಿ ಆಗಿದ್ದಾರೆ. ಮಕ್ಕಳಿಗಾಗಿ ರಾಧಿಕಾ ಸಿನಿಮಾಗಳಿಂದ ದೂರ ಉಳಿದು ಅವರ ಲಾಲನೆ ಪಾಲನೆಯನ್ನ ಸಹ ಮಾಡ್ತಿದ್ದಾರೆ. ಮಾನ್ಸ್ಟರ್ ಮೈಂಡ್ಸ್ ಕ್ರಿಯೇಷನ್ಸ್ ಬ್ಯಾನರ್ ಅಡಿಯಲ್ಲಿ ಟಾಕ್ಸಿಕ್ ಹಾಗೂ ರಾಮಾಯಣ ಚಿತ್ರಗಳಿಗೆ ಸಹ ನಿರ್ಮಾಪಕರಾಗಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ಸ್ಪೀಡ್ ಫಿಲ್ಮಿ ಸುದ್ದಿಗೆ ಸ್ವಾಗತ. ನಾನು ಸುನಂದ ಅನ್ಸೂಯೆ. ಅಪ್ಪನ ತ್ಯಾಗ ಮತ್ತೆ ಪ್ರೀತಿಯನ್ನ ಸ್ಮರಿಸೋದಕ್ಕೆ ಪ್ರತಿ ವರ್ಷ ಜೂನ್ 3ನೇ ಭಾನುವಾರ ವಿಶ್ವ ಅಪ್ಪಂದಿರ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಫಾದರ್ಸ್ ಡೇ ಪೋಸ್ಟ್ಗಳಂತೂ ಸಖತ್ ವೈರಲ್ ಆಗ್ತಾ ಇರ್ತವೆ. ಸೆಲೆಬ್ರಿಟಿಗಳು ತಮ್ಮ ಜೀವನದಲ್ಲಿ ಬೆಂಬಲ ಮತ್ತು ಮಾರ್ಗದರ್ಶನ ನೀಡುವಂತಹ ಹೀರೋ ಆಕ್ಸಪ್ ಅನ್ನ ಹೇಳ್ತಾ ಇದ್ದಾರೆ. ಕನ್ನಡ ಸಿನಿಮಾ ತಾರೆಯರು ಕೂಡ ತಮ್ಮ ತಂದೆಯ ಬಗ್ಗೆ ವಿಶೇಷವಾದಂತಹ ಪೋಸ್ಟ್ ಮಾಡಿ ಗೌರವವನ್ನ ಸೂಚಿಸ್ತಾ ಇದ್ದಾರೆ. ಯಶ್ ಮಕ್ಕಳ ಜೊತೆ ಇರುವಂತಹ ವಿಡಿಯೋವನ್ನ ಹಂಚಿಕೊಂಡು ವಿಶ್ವದ ಅತ್ಯುತ್ತಮ ಅಪ್ಪನಿಗೆ ತಂದೆಯ ದಿನಾಚರಣೆಯ ಶುಭಾಶಯಗಳು ಅಂತ ಪೋಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. ನಟ ಜಗ್ಗೇಶ್, ನಟಿ ಶ್ರುತಿ ಸೇರಿ ಹಲವಾರು ಈ ವಿಶೇಷ ದಿನದಂದು ಅಪ್ಪನಿಗೆ ಗೌರವವನ್ನ ಸಲ್ಲಿಸುತ್ತಿದ್ದಾರೆ. ಅಪ್ಪ ನನ್ನ ಆಗಸ, ನನ್ನ ಪ್ರಪಂಚ, ನನ್ನ ತಪ್ಪಿಗೆ ಅಪ್ಪ ದಂಡಿಸಿ ಮಂಡಿಯೂರಿಸಿ ಶಿಕ್ಷಿಸಿದಾಗ ಸಂತೈಸುವ ಅಮ್ಮ ದೇವರಂತೆ ಕಂಡ್ಲು. ಕಾಲ ಉರುಳಿ ತಂದೆಯಾಗಿ ತಾತನಾಗಿ ನಿರ್ಗಮಿಸಿದ ಅಪ್ಪನ ನೆನೆದಾಗ ನನ್ನ ಯಶಸ್ಸಿನ ಬದುಕಿಗೆ ಅಧ್ಯಾಪಕ ಆಗಿದ್ದಂತಹ ನನ್ನ ಅಪ್ಪ. ತಂದೆಯ ತ್ಯಾಗ ತಂದೆ ಆದಾಗ ಮಾತ್ರ ಅರಿವಾಗುತ್ತೆ. ತನ್ನನ್ನೇ ನೀಡಿ ಪ್ರೀತಿ ಮಾತ್ರ ಬೇಡುವಂತಹ ಅನಾಥ ಅಪ್ಪ ಐ ಲವ್ ಯು ಅಂತ ನಟ ಜಗ್ಗೇಶ್ ಅವರು ಬರ್ಕೊಂಡಿದ್ದಾರೆ. ತಂದೆಯ ಜೊತೆಗಿನ ಫೋಟೋಗಳನ್ನ ಕೂಡ ಹಂಚಿಕೊಂಡಿದ್ದಾರೆ. ತಮ್ಮ ಮಕ್ಕಳಿಗಾಗಿ ತನ್ನ ಪ್ರಪಂಚವನ್ನೇ ಅಂದ್ರೆ ಮತ್ತು ತನ್ನನ್ನೇ ತಲೆ ಕೆಳಗಾಗಿ ಮಾಡುವಂತಹ ವಿಶ್ವದ ಅತ್ಯುತ್ತಮ ಅಪ್ಪನಿಗೆ ತಂದೆಯ ದಿನಾಚರಣೆಯ ಶುಭಾಶಯಗಳು ಅಂತ ರಾಧಿಕಾ ಪಂಡಿತ್ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. ಯಶ್ ಮಗಳು ಐರಾ ಹಾಗೆ ಮಗ ಯತರ್ ಜೊತೆ ಆಟ ಆಡ್ತಿರುವಂತಹ ವಿಡಿಯೋವನ್ನ ಸಹ ಹಾಕಿದ್ದಾರೆ. ಅದರಲ್ಲಿ ಯಶ್ ಮಕ್ಕಳ ಜೊತೆ ಮಗುವಾಗಿ ಪಲ್ಟಿ ಹೊಡೆಯುತ್ತಾ ಆಡ್ತಿರೋದನ್ನ ನೋಡಬಹುದು. ರಾಮಾಯಣ ಹಾಗೂ ಟಾಕ್ಸಿಕ್ ಸಿನಿಮಾ ಕೆಲಸಗಳಲ್ಲಿ ಯಶ್ ಇದೀಗ ಬ್ಯುಸಿ ಆಗಿದ್ದಾರೆ. ಮೊದಲಿನಿಂದಲೂ ಸಹ ಯಶ್ ಫ್ಯಾಮಿಲಿಗೆ ಹೆಚ್ಚು ಸಮಯವನ್ನ ಕೊಡ್ತಾ ಬರ್ತಿದ್ದಾರೆ. ಈ ಬಗ್ಗೆ ಆಗಾಗ್ಗೆ ರಾಧಿಕಾ ಕೂಡ ಪೋಸ್ಟ್ ಅನ್ನ ಮಾಡಿ ತಿಳಿಸ್ತಾನೆ ಇರ್ತಾರೆ. ಇನ್ನು ಮಕ್ಕಳಿಗಾಗಿ ರಾಧಿಕಾ ಸಿನಿಮಾಗಳಿಂದ ದೂರ ಉಳಿದು ಅವರ ಲಾಲನೆ ಪಾಲನೆಯನ್ನ ಸಹ ಮಾಡ್ತಿದ್ದಾರೆ. ಪತಿಗೂ ಸಹ ತಮ್ಮ ಬೆಂಬಲವನ್ನ ತೋರಿಸ್ತಿರ್ತಾರೆ. 7 ವರ್ಷಗಳ ಹಿಂದೆ ರಾಧಿಕಾ ಪಂಡಿತ್ ಮಗಳು ಐರಾಗೆ ಜನ್ಮವನ್ನ ನೀಡಿದ್ರು. 5 ವರ್ಷಗಳ ಹಿಂದೆ ಮಗ ಯತರ್ನನ್ನ ದಂಪತಿ ಸ್ವಾಗತಿಸಿದ್ರು. ಬಹಳ ಅದ್ಧೂರಿಯಾಗಿಯೇ ಮಕ್ಕಳ ನಾಮಕರಣ, ಹುಟ್ಟುಹಬ್ಬ ಆಚರಣೆಯನ್ನ ಮಾಡ್ತಾ ಬರ್ತಿದ್ದಾರೆ. ಆಗಾಗ್ಗೆ ಫ್ಯಾಮಿಲಿ ಪ್ರವಾಸವನ್ನ ಸಹ ಕೈಗೊಳ್ತಾ ಇರ್ತಾರೆ. ಯಶ್ ಈಗ ಚಿತ್ರ ನಿರ್ಮಾಣ ಸಂಸ್ಥೆ ಸಹ ಹುಟ್ಟು ಹಾಕಿದ್ದಾರೆ. ಮಾನ್ಸ್ಟರ್ ಮೈಂಡ್ಸ್ ಕ್ರಿಯೇಷನ್ಸ್ ಬ್ಯಾನರ್ ಅಡಿಯಲ್ಲಿ ಟಾಕ್ಸಿಕ್ ಹಾಗೂ ರಾಮಾಯಣ ಚಿತ್ರಗಳಿಗೆ ಸಹ ನಿರ್ಮಾಪಕರಾಗಿದ್ದಾರೆ. ಜಾಹೀರಾತುಗಳಿಂದಲೂ ಸಹ ಆದಾಯವನ್ನ ಗಳಿಸ್ತಿದ್ದಾರೆ. ರಾಕಿಂಗ್ ಸ್ಟಾರ್ ಹೊಸ ಲುಕ್ ಸಖತ್ ವೈರಲ್ ಕೂಡ ಆಗ್ತಿದೆ. ಇತ್ತೀಚೆಗೆ ಮಾಜಿ ಸಿಎಂ ಯಡಿಯೂರಪ್ಪ ಮೊಮ್ಮಗ ಹಾಗೆ ತೆಲುಗು ನಟ ನಾಗಾರ್ಜುನ ಪುತ್ರ ಅಖಿಲ್ ಮದುವೆ ಸಮಾರಂಭಗಳಲ್ಲೂ ಸಹ ಯಶ್ ಅವರು ಕಾಣಿಸ್ಕೊಂಡಿದ್ರು. ಮಡದಿ ರಾಧಿಕಾ ಜೊತೆ ನಗರದ ರೆಸ್ಟೋರೆಂಟ್ಗೆ ಹೋಗಿದ್ದಂತಹ ವಿಡಿಯೋ ಸಹ ತುಂಬಾ ವೈರಲ್ ಆಗಿತ್ತು. ಗೀತು ಮೋಹನ್ ದಾಸ್ ನಿರ್ದೇಶನ ಮಾಡಿರುವಂತಹ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಅಂದ್ರೆ ಟಾಕ್ಸಿಕ್ ಸಿನಿಮಾ ಮುಂದಿನ ವರ್ಷ ಮಾರ್ಚ್ 19ಕ್ಕೆ ತೆರೆಗೆ ಬರುತ್ತೆ. ಇನ್ನು ದೀಪಾವಳಿಗೆ ರಾಮಾಯಣ ಚಿತ್ರದ ಮೊದಲ ಭಾಗ ಬಿಡುಗಡೆ ಆಗಲಿದೆ ಅಂತ ಸಹ ಹೇಳ್ತಿದ್ದಾರೆ. ರಾವಣನಾಗಿ ಚಿತ್ರದಲ್ಲಿ ಯಶ್ ಬಣ್ಣ ಹಚ್ಚಲಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಫಿಲ್ಮಿ ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.